ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಾನು ನಿಮ್ಮನ್ನು ಮಲ್ಲಿಕಾ ಬಿರಿಯಾನಿ, ಅದು ಬೆಂಗಳೂರಲ್ಲಿರೋ ಮಲ್ಲಿಕಾ ಬಿರಿಯಾನಿ ಬಂದು ಅದರ ಫುಡ್ ರಿವ್ಯೂಸನ್ನು ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಇದು ನನ್ನ ಲಾಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು. ಬೆಂಗಳೂರದು ಅದು ನಾವು ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಂದರೆ ಫುಡ್ ರಿವ್ಯೂಸ್ ತುಂಬ ಚೆನ್ನಾಗಿತ್ತು, ಎಲ್ಲ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ನೋಡೋಣ, ಟೇಸ್ಟ್ ನೋಡೋಣ ಅಂತ ಬೆಳಗ್ಗೆ 11 ಗಂಟೆಗೆ ಹೊರಟ್ವಿ ನಾವು. ತಿಂಡಿ ತಿಂದ್ಕೊಂಡು ಅಲ್ಲಿ 3 o'clock ಅಷ್ಟಕ್ಕೆ ಅಟ್ಲೀಸ್ಟ್ 1-2 ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ. ಅದು ನೋಡಿ ಎಷ್ಟು ಟ್ರಾಫಿಕ್ ಅಂತ ಕೇಳ್ತಾರೆ ಬೆಂಗಳೂರಲ್ಲಿ, ತುಂಬ ಟ್ರಾಫಿಕ್ಕು. ಫೈನಲಿ ಮಲ್ಲಿಕಾ ಹೋಟೆಲ್ಗೆ ಬಂದ್ವಿ. ಹೋಗ್ತಾ ಇದ್ದೀವಿ ಅಂದರೆ ಹೊರಗಡೆ ತುಂಬ ಅಂದರೆ ಚೆನ್ನಾಗಿದೆ, ಇಂಟೀರಿಯರ್ ಡಿಸೈನ್ಸ್ ಆಗಿರೋ ಗ್ರೀನರಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಪಾರ್ಕಿಂಗ್ಗೆ ಹುಡುಕ್ತಾ ಇದೆ. ಪಾರ್ಕಿಂಗ್ ಆ್ಯಕ್ಚುಲಿ ಸಂಡೇ ಆಗಿತ್ತು ಅವತ್ತು ನಾವು ಹೋಗಿದ್ದು. ಏಕೆಂದರೆ ವೀಕೆಂಡಲ್ಲೆಲ್ಲ ನನ್ನ ತಮ್ಮ ತಂಗಿಯರಿಗೆಲ್ಲ ವರ್ಕ್ ಇರುತ್ತೆ. ಸೊ ನಾನು ಫ್ರೀ ಇದ್ರೂ ಸೊ ಅವ್ರಿಗೆ ವರ್ಕ್ ಇರೋದೆ ಅಂತ ಸೊ ನಾನು ವೀಕೆಂಡಿಗೆ ನಾನು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಹಾಗೆಯೇ ಪಾರ್ಕಿಂಗ್ ಎಲ್ಲ ನೋಡ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಇದು ಯಾರು ಗೊತ್ತಾ ನಮಗೆ ಸಜೆಸ್ಟ್ ಮಾಡಿದ ನನ್ನ ತಮ್ಮ ಪ್ರಜ್ವಲ್. ಸೊ ಅವ್ರು ಹೇಳಿದರು ಮಲ್ಲಿಕಾ ಬಿರಿಯಾನಿ ತುಂಬ ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ಬನ್ನಿ ಒಂದ್ಸಲ ಹೋಗಿ ಟೇಸ್ಟ್ ಮಾಡ್ಕೊಬರೋಣ ಅಂತ. ಹಾಗೆಯೇ ನೋಡಿಕೊಂಡು ಮಾತಾಡಿಕೊಂಡು ಹಾಗೆ ನಿಮಗೂ ಒಂದು ಬ್ಲಾಗ್ ಆದಂಗೆ ಆಗುತ್ತೆ, ಸೊ ರಿವ್ಯೂಸ್ ಕೊಟ್ಟಂಗೆ ಆಗುತ್ತೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೆ. ನಾನು ಆ್ಯಕ್ಚುಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ಹೊಡೆದೇ ಆಯಿತಾ ಮಲ್ಲಿಕಾ ಬಿರಿಯಾನಿ ಅಂತ. ತುಂಬ ಜನ ರಿವ್ಯೂಸ್ ಮಾಡಿದರು, ತುಂಬಾ ಚೆನ್ನಾಗಿತ್ತು ರಿವ್ಯೂಸು. ಅದಕ್ಕೋಸ್ಕರ ಬನ್ನಿ ಎಂಟರ್ ಆಗೋಣ ಒಳಗಡೆ ಹೇಗಿದೆ ಡಿಸೈನ್ಸ್ ಎಲ್ಲ, ಮತ್ತು ರೇಟಿಂಗ್ಸ್ ಎಷ್ಟಿದೆ, ಮತ್ತು ಫುಡ್ದೆಲ್ಲ ಅಮೌಂಟ್ ಎಷ್ಟಿದೆ ಅದನ್ನೆಲ್ಲ ಸ್ವಲ್ಪ ನಾನು ಇವತ್ತು ಈ ಬ್ಲಾಗೆಲ್ಲ ನಿಮ್ಮನ್ನು ಶೇರ್ ಮಾಡ್ತಾ ಹೋಗ್ತೀನಂತೆ. ಆ್ಯಕ್ಚುಲಿ ಸಾನ್ವಿ ಅಂತೂ ಮಲ್ಕೊಂಡು ಬಿಟ್ಲು ಬೆಳಗ್ಗೆ. ನೋಡಿ ಅಲ್ಲೇ ಬೋರ್ಡೆಲ್ಲ ಹಾಕೊಂಡೆ ಸಾನ್ವಿ. ಅದು ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ ನಾವು ಇಲ್ಲಿ 2:30 ಆಗೋಯ್ತು. ಅವಳಂತೂ ಮಲಗೇ ಬಿಟ್ಲು. ಸೊ ಒಳಗಡೆ ಎಂಟರ್ ಆದ್ವಿ. ನನಗೂ ಚೆನ್ನಾಗಿ ಅನ್ನಿಸ್ತು ಎಂಟರ್ ಆದಾಗ. ಸೊ ಒಳಗಡೆ ಹೋಗೋಣ ಬನ್ನಿ. ಅಲ್ಲೇ ಬರ್ದಿದೆ ನೋಡಿ ಎಲ್ಲ ಥರದ್ದು ಇದೆ ಅಲ್ಲೇ. ಅಂದರೆ ಆ್ಯಕ್ಚುಲಿ ಫೋಟೋ ಸೆಷನ್ಗೆಲ್ಲ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಫೋಟೋ ಸೆಷನ್ಗೆಲ್ಲ ಇದೆ. ಅದಾದಮೇಲೆ ಮೇಲೆ ಹೋದರೆ ಫ್ಯಾಮಿಲಿ ಪರ್ಸನ್ಸ್ಗೆ, ಅಂದರೆ ಕಪಲ್ಸ್ ಬಂದರೆ. ಸೊ ಹಾಗೆಯೇ ಅಂದರೆ ಡಿಫ್ರೆಂಟ್ ಟೈಪ್ಸಲ್ಲಿ ಅವರು ನಾವು ಕೂತ್ಕೊಳ್ಳೋಕ್ಕೆಲ್ಲ ಇದು ಮಾಡಿದ್ರು. ನನ್ನ ತಂಗಿ ಇದ್ಲಿಕ್ಕೆ ಅವಳು 3ನೇ ಸಲ ಅಂತೆ ಬರ್ತಾ ಇರೋದು. ಸೊ ಅದನ್ನು ಅವಳು ಹೇಳ್ತಾ ಇದ್ಲು ನನಗೆ. ನಾನು ಇದಕ್ಕೆ 3 times ಬಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಬಾ ನಿನ್ಗೊಂದು ತುಂಬ ಇಷ್ಟ ಆಗುತ್ತೆ ನೋಡು ಅಂತ. ಆ್ಯಕ್ಚುಲಿ ನಾನು ಮಲ್ಲಿಕಾ ಬಿರಿಯಾನಿದು ಏನು ಸ್ಪೆಷಾಲಿಟಿ ಅಂದರೆ ಒಲೆಯಲ್ಲಿ ಕುಕ್ ಮಾಡ್ತಾರಂತೆ ಬಿರಿಯಾನಿನ. ಅಂದರೆ ಮಟನ್ ಬಿರಿಯಾನಿ, ಚಿಕನ್ ಅಷ್ಟು ತುಂಬ ಚೆನ್ನಾಗಿರುತ್ತಂತೆ ಅಂತ ಹೇಳಿದ್ರು. ಊಟ ಎಲ್ಲ ತುಂಬಾ ನೋಡಿ ಇಲ್ಲಿ ಎಷ್ಟು ವೆರೈಟಿ ಇತ್ತು. ನಾವು ತೊಗೊಂಡಿದ್ದು ಆ್ಯಕ್ಚುಲಿ ಬಿರಿಯಾನಿ, ಕಬಾಬ್ ಆ್ಯಂಡ್ ಮತ್ತು ಸೂಪ್ ತೊಗೊಂಡು ತುಂಬಾ ಚೆನ್ನಾಗಿ ಅನ್ನಿಸ್ತು ಟೇಸ್ಟು. ಬಿರಿಯಾನಿ ಮಾತ್ರ ಬಾಯಿಗೆ ಹಾಕಿರೋ ಹಾಗೇ ಒಳಗಡೆ ಹೋಗ್ತಾ ಆಯ್ತಾ. ಇಷ್ಟು ರುಚಿಯಾಗಿತ್ತು ಅಂತ ಕೇಳ್ತಾರೆ. ಬಿರಿಯಾನಿ ಅಷ್ಟು ರುಚಿಯಾಗಿತ್ತು ಬಿರಿಯಾನಿ ಮಾತ್ರ. ನಾವು ಬರೋಷ್ಟು 3 o'clock ಆಗಿತ್ತಲ್ಲ, ಅಷ್ಟಕ್ಕೆಲ್ಲ ಲಾಸ್ಟ್ ಎಲ್ಲ ಖಾಲಿ ಆಗ್ತದೆ ಅಂತ ಹೇಳ್ತಾಯಿದ್ರು. ನೋಡಿರಲ್ಲ ಏನೇನಿರುತ್ತೆ ಅಂತ. ಇವೆಲ್ಲ ಲಿವರ್ ಫ್ರೈ ಆಗಿರೋ ಪ್ರತಿಯೊಂದೂ ಸಹ ಇತ್ತು. ಹಾಗೆಯೇ ತೊಗೊಳ್ತಾ ಇದ್ದೀವಿ. ಕ್ಯೂವಲ್ಲಿ ನಿಂತ್ಕೋಬೇಕಂತೆ. ಸೊ ಹಾಗಾಗಿ ನನ್ನ ತಮ್ಮಂದಿರೆಲ್ಲ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ತಗೊಳ್ತಾ ಇದ್ದಾರೆ. ಯಾವ್ದು ರಶ್ ಇತ್ತಲ್ಲ ಕಾಲು ನೋಡಿಲ್ಲ, ಆಗಾಸ್ನದೆಲ್ಲ ಗೋರ್ತಾ ಇದ್ರು ಕೆಳಗಡೆ ಕೂತ್ಕೊಂಡು. ನನ್ನ ತಂಗಿ ನಾನು ಬಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಹಾಗೆ ಸುಮ್ಮನೆ ಬ್ಲಾಗ್ ಮಾಡೋಣ ಕೂತ್ಕೊಂಡು ಇನ್ನೇನು ಮಾಡೋಣ ಹೇಳಿ, ಹೌದಲ್ವ. ಸೊ ಹಾಗೆಯೇ ಇಂಟೀರಿಯರ್ ಎಲ್ಲ ನಾನು ನೋಡೋಣ, ಡಿಸೈನ್ಸ್ ಎಲ್ಲನೂ ಅಂದ್ಕೊಂಡು. ಸಾನ್ವಿ ಮಲಗಿದ್ಲು, ಆಲ್ರೆಡಿ ಹೇಳಿದಲ್ಲ ಬೆಂಗಳೂರು ಒಳಗೆ ಟ್ರಾಫಿಕ್ ಆಗ್ತಾನೆ ಇಲ್ಲ, ಫುಲ್ ಇದ್ದೆ ಅವಳಂತೂ. ಸೊ ಹಾಗೆಯೇ ಅವಳು ಹಂಗೆ ಅಲ್ಲೇ ಸೋಫಾ ಇತ್ತು, ಸೋಫಾ ಮೇಲೆ ಮಲಗಿಸಿ ನಾನು ನನ್ನ ತಂಗಿ ಮಾತಾಡಿಕೊಂಡು ಸ್ವಲ್ಪ ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಬಿರಿಯಾನಿ ಬಂತು. ಆ್ಯಕ್ಚುಲಿ ಕ್ವಾಂಟಿಟಿ ತುಂಬಾ ದೊಡ್ಡದಿದೆ. ನೋಡಿದ್ರೆ ಕ್ವಾಂಟಿಟಿ ತುಂಬಾ ದೊಡ್ಡದಿದೆ. ನಾವು ಅದೇ ಹೇಳಿದ್ನಲ್ಲ, ಮಟನ್ ಬಿರಿಯಾನಿ ತೊಗೊಂಡ್ವಿ, ಮತ್ತು ಕಬಾಬ್ ಮತ್ತು ಸೂಪ್ ತೊಗೊಂಡ್ವಿ. ಟೇಸ್ಟ್ ವೈಸು ಚೆನ್ನಾಗಿ ಅನ್ನಿಸ್ತು. ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು, ನನ್ನ ತಂಗಿ ಇನ್ಸ್ಟಾಗ್ರಾಮಿಗೆ ಸ್ಟೇಟಸ್ ಹಾಕೋಕ್ಕೋಸ್ಕರ ಸ್ಟೋರಿ ಹಾಕೋಕ್ಕೆ ಅವಳು ಫೋಟೋಸ್ ತೊಗೋತಾ ಇದ್ದಾಳೆ. ಸೊ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ನಿಕ್ಕಿದ್ದನ್ನು ಹೇಳ್ತಾ ಇದ್ದೆ, ಎಷ್ಟು ಬ್ಲಾಗು ಮತ್ತು ಫೋಟೋಸ್ ತೊಗೊಳ್ತಾರೆ, ಫಸ್ಟು ತಿನ್ನೋಣ ಬನ್ನಿ ಅಂತ. ಬಾ ಅಂತ ತಿಂದು ಚೆನ್ನಾಗಿ ತಿಂದ್ಬಿಟ್ಟು ಖುಷಿಯಿಂದ ಎಲ್ಲ ತಿನ್ಕೊಂಡು ಎಲ್ಲನೂ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಫೋಟೋ ಸೆಷನ್ ಇರುತ್ತಲ್ಲ. ಸೊ ಫೋಟೋ ಸೆಷನ್ ಸ್ವಲ್ಪ ಮಾಡಿದ್ವಿ ಅಷ್ಟೇ, ಜಾಸ್ತಿ ಏನು ಮಾಡಲಿಲ್ಲ. ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾಗೆ ಪಾನ್ ಹಾಕೋಬೇಕಂದ್ರೆ ಎಲ್ಲಡಿಕೆ. ನಾನ್ ವೆಜ್ ತಿಂದ ಮೇಲೆ ಎಲ್ಲಡಿಕೆ ತಿಂದಿಲ್ಲ. ಅದರಲ್ಲೂ ನಮ್ಮ ಗೌಡ್ರು ಅಲ್ಲ, ಏನು ಹೇಳ್ತಾರೆ ಕೇಳಿ. ಸೊ ನಾನ್ ವೆಜ್ ಎಲ್ಲ ತಿಂದು ಎಲ್ಲಡಿಕೆ ಹಾಕ್ಕೊಂಡು ಬಾಯೆಲ್ಲನೂ ತಿಂದ್ಕೊಂಡು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಊಟ ಮುಗಿಸ್ಕೊಂಡ್ವಿ. ಎಷ್ಟು ಜ್ಯೂಸಿ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರೂ ಬಂದು ಒಂದ್ಸಲ ಟ್ರೈ ಮಾಡ್ಬೋದು. ಊಟ ಕಂಪ್ಲೀಟ್ ಆಗುತ್ತೆ. ಏನೇ ಹೇಳಿ ಬಾಯಿದ್ರೆ ಪಾನ್, ಹೌದಲ್ಲ, ಎಲ್ಲಡಿಕೆ ಹಾಕ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಸೊ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಂತೆ, ಓಕೆನಾ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಂತೆ. ಬಾಯ್.